ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ನಾವು ರಾಗಿ ರೊಟ್ಟಿ ಮಾಡೋಣ. ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ರಾಗಿ ರೊಟ್ಟಿ ಮಾಡೋಣ. ಸೊ ಅದಕ್ಕೆ ಬಾಳೆ ಎಲೆ ಕಿತ್ಕೊಂಡ್ಬಂದಿದ್ದೀನಿ. ಬಾಳೆ ಎಲೆನ ಈ ಥರ ಸುಡೋದ್ರಿಂದ ಬಾಳೆ ಎಲೆ ಬ್ರೇಕ್ ಆಗಲ್ಲ ಅಥವಾ ಕಟ್ ಆಗಲ್ಲ. ರೊಟ್ಟಿನ ನೀಟಾಗಿ ತಟ್ಬಿಟ್ಟು ಅದ್ರ ಮೇಲೆ ರೊಟ್ಟಿನ ಹಾಕ್ಬೋದು. ನೋಡಿ, ಈ ಥರ ಅದು ಸಾಫ್ಟ್ ಆ್ಯಂಡ್ ಸಫಲ್ಲಾಗಿ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ರಾಗಿ ರೊಟ್ಟಿ ಮಾಮೂಲಿದು ಮಾಡಿದ್ರೆ ಅಷ್ಟು ಚೆನ್ನಾಗೇ ಇರಲ್ಲ. ಅದು ಏನಾದರೂ ನೀವು ಈ ಥರ ಕ್ಯಾರೆಟು ಅಥವಾ ಕಲ್ಲಂಗಡಿ ಹಣ್ಣು ತರ್ತೀರಲ್ವ, ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಚೆನ್ನಾಗಿ ತೊಳೆದು ತಿಂದಾದ್ಮೇಲೆ ಅದನ್ನು ತುರಿದ್ಬಿಟ್ಟು ಈ ರಾಗಿ ಹಿಟ್ಟಿಗೆ ಅಥವಾ ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ರೊಟ್ಟಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸೊ ಸಿಗೋಣ ಮುಂದಿನ ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ವಿಸಿಟ್ ಮಾಡಿ. Thanks for watching.